ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಕ್ಕಳಿಗೆ ಅತ್ಯಂತ ಪ್ರಿಯವಾದ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಅದು ಕೂಡ ಚೀಸ್ ಡಿಪ್ ಹಾಗೂ ಟೊಮೆಟೊ ಕೆಚಪ್ ಜೊತೆಗೆ ಅದನ್ನು ಸರ್ವ್ ಮಾಡ್ತಾ ಇದ್ದೇವೆ ಇವತ್ತು. ಅದನ್ನು ಈಗ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ ಹೆಚ್ಚಂದ್ರೆ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಸಾಕು. ಮಕ್ಕಳಿಗೆ ಈಗ ತಿನ್ನಬೇಕು ಅಂತ ಹೇಳಿದರೆ ಅಥವಾ ಶಾಲೆಯಿಂದ ಬರುವಷ್ಟೊತ್ತಿಗೆ ಇದನ್ನು ರೆಡಿ ಮಾಡಿ ಇಟ್ಕೊಳ್ಬೋದು. ನೀವು ಮೊದಲೇ ಅದನ್ನು ಕಟ್ ಮಾಡಿ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಕು ಅಂತ ಹೇಳುವಾಗ ಕೂಡಲೇ ಅದನ್ನು 10 ನಿಮಿಷದೊಳಗೆ ಫ್ರೈ ಮಾಡಿಕೊಳ್ಬೋದು. ಇವತ್ತು ನಾನು ಬ್ಲ್ಯಾಕ್ ಕಾಫಿ ಜೊತೆಗೆ ಫ್ರೆಂಚ್ ಫ್ರೈಸ್ ಹಾಗೂ ಚೀಸ್ ಡಿಪ್ಪನ್ನು ಕೂಡ ಮನೆಯಲ್ಲೇ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನು ತಗೊಂಡಿರೋದು ನೋಡಿ ದೊಡ್ಡ ಆಲೂಗಡ್ಡೆ. ಇದಕ್ಕೆ ಉದ್ದ ಇರುವಂಥ ಆಲೂಗಡ್ಡೆ ಬೇಕು. ತುಂಬ ಸಣ್ಣದಾದರೆ ಅದು ಮಾಡಲಿಕ್ಕೆ ಅಥವಾ ನೋಡಲಿಕ್ಕೆ ಕೂಡ ಚೆನ್ನಾಗಿರೋದಿಲ್ಲ. ಹಾಗಾಗಿ ತುಂಬ ದೊಡ್ಡ ಆಲೂಗಡ್ಡೆಯನ್ನು ತೆಗೆದುಕೊಂಡು ಅದನ್ನು ಸಿಪ್ಪೆ ತೆಗೆದುಕೊಳ್ಬೇಕು. ಸಿಪ್ಪೆ ತೆಗೆಯದೆ ಕೂಡ ಮಾಡಲಿಕ್ಕೆ ಆಗ್ತದೆ, ಬಟ್ ನಾನಿವತ್ತು ಸಿಪ್ಪೆ ತೆಗೆದೇ ಮಾಡ್ತಾಯಿದ್ದೇನೆ. ಸಿಪ್ಪೆ ತೆಗೆದ ನಂತರ ಅದನ್ನು ಅರ್ಧ ಸೆಂಟಿಮೀಟ್ರಿನಷ್ಟು ದಪ್ಪದ ಸ್ಲೈಸ್ಗಳನ್ನಾಗಿ ಕಟ್ ಮಾಡಿಕೊಳ್ಬೇಕು. ಅರ್ಧ ಸೆಂಟಿಮೀಟ್ರ್ ಕಟ್ ಮಾಡಿದ ನಂತರ ತುಂಬ ದಪ್ಪ ಕೂಡ ಆಗಬಾರ್ದು, ಇದು ತುಂಬ ತೆಳ್ಳಗೆ ಕೂಡ ಇರಬಾರ್ದು. ಕರೆಕ್ಟ್ ಅರ್ಧ ಸೆಂಟಿಮೀಟ್ರ್ ಇದ್ದರೆ ಸಾಕಾಗ್ತದೆ. ನೋಡಿ ಈ ಥರ ಅದನ್ನು ಮತ್ತೆ ಪುನಃ ಅರ್ಧ ಸೆಂಟಿಮೀಟ್ರಿಗೆ, ಅಂದರೆ ಆಲ್ಮೋಸ್ಟು ಸ್ಕ್ವೇರ್ ಬರಬೇಕು ರೌಂಡ್ ನೋಡುವಾಗ. ಹೀಗೆ ಆ ಥರ ಅದನ್ನು ಕಟ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಎಲ್ಲವನ್ನು ಕೂಡ ಕಟ್ ಮಾಡಿಕೊಂಡು ಅದನ್ನು ಅದರಲ್ಲಿರುವ ಸ್ಟಾರ್ಚನ್ನು ತೆಗೆದುಕೊಳ್ಬೇಕು ಫಸ್ಟಿಗೆ. ಇಲ್ಲದಿದ್ದರೆ ಸಾಫ್ಟ್ ಆಗ್ತದೆ. ಸ್ಟಾರ್ಚ್ ತೆಗೆದು ಚೆನ್ನಾಗಿ ತೊಳ್ಕೊಳ್ಬೇಕು. ಚೆನ್ನಾಗಿ ತೊಳೆದು ನೋಡಿ ಸ್ಟಾರ್ಚ್ ಪೂರ್ತಿ ಬಿಟ್ಕೊಳ್ತದೆ. ಈ ಥರ ಒಂದು 10 ನಿಮಿಷ ನೀರಲ್ಲಿ ಹಾಕಿದಾಗ ಅದು ಸ್ಟಾರ್ಚ್ ಬಿಟ್ಕೊಳ್ತದೆ. ನಂತರ ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಅದರ ಎಕ್ಸ್ಟ್ರಾ ನೀರನ್ನು ತೆಗೆದುಕೊಳ್ಬೇಕು. ಇಲ್ಲದಿದ್ದರೆ ಎಣ್ಣೆಗೆ ಹಾಕುವಾಗ ಅದು ಸಿಡೀತದೆ. ಅದಕ್ಕೋಸ್ಕರ ಎಣ್ಣೆ ಹಾಕೋ ಮೊದಲೇ ಅದನ್ನು ನೋಡಿ ಈ ಥರ ಎಕ್ಸ್ಟ್ರಾ ನೀರನ್ನು ತೆಗೆದುಕೊಂಡು, ನಾನು ಇದಕ್ಕೆ ಅದು ಕ್ರಿಸ್ಪ್ ಆಗಲಿಕ್ಕೆ ಬೇಕಾಗಿ 1 ಟೀ ಸ್ಪೂನಷ್ಟು ಕಾರ್ನ್ ಹುಡಿಯನ್ನು ಡಸ್ಟ್ ಮಾಡ್ತಾ ಇದ್ದೇನೆ. ಕಾರ್ನ್ ಹುಡಿ ಹಾಕೋದ್ರಿಂದಾಗಿ ಇದು ಮಸ್ಟ್ ಅಲ್ಲ, ಹಾಗೇ ಫ್ರೈ ಮಾಡಿಕೊಳ್ಬೋದು. ನಾನು 1 ಕೋಟು ಕಾರ್ನ್ ಹುಡಿ ಹಾಕಿಕೊಂಡೆ ಅದಕ್ಕೆ. ಇದು ತುಂಬ ಕ್ರಿಸ್ಪಾಗಿ ಬಂತು. ಇದನ್ನು ಈಗ ಪೂರ್ತಿಯಾಗಿ ಹುಡಿ ಏನಿದೆ ಅದನ್ನೆಲ್ಲ ಉದುರಿಸ್ಕೊಳ್ಬೇಕು. ಉದುರಿಸಿ ಅದನ್ನು ಫ್ರೀಝರಲ್ಲಿ ಒಂದು ಅರ್ಧ ಗಂಟೆ ಇಡಬೇಕು. ಈಗ ಚೀಸ್ ಡಿಪ್ ಮಾಡ್ತಾ ಇದ್ದೇವೆ. 2 ಸ್ಲೈಸ್ ಚೀಸನ್ನು ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡು 1/4 ಕಪ್ಪಷ್ಟು ಹಾಲು ಹಾಕಿಕೊಳ್ತಾ ಇದ್ದೇನೆ. ಅದಕ್ಕೆ ಅದನ್ನು ಹುಡಿ ಮಾಡಿಕೊಳ್ಳಿ. ಸ್ಲೈಸನ್ನು ನೋಡಿ 1/4 ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೇನೆ. ಹಾಲು ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಪೂರ್ತಿ ಕರಗೋವರೆಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ. ಸಣ್ಣ ಉರಿಯಲ್ಲೇ ಮಾಡಿ, ದೊಡ್ಡ ಉರಿಯಲ್ಲಿ ಮಾಡಿದ್ರೆ ತಳ ಹಿಡಿತದೆ. ಇದಕ್ಕೀಗ 1-2 ಚಿಟಿಕೆಯಷ್ಟು ಒರೆಗಾನೋ ಹಾಗೂ ಚಿಲ್ಲಿ ಫ್ಲೇಕ್ಸ್ ಹಾಕಿಕೊಳ್ತಾ ಇದ್ದೇನೆ. ಇದು ಇಟಾಲಿಯನ್ ಟಚ್ ಕೊಡ್ತದೆ ಅದಕ್ಕೆ. ನೀವು ಹೋಟ್ಲುಗಳಲ್ಲಿ ಹೋದ್ರೆಲ್ಲ ತಿಂದಿರ್ಬೋದು. ನೋಡಿ ಇದೀಗ ಅರ್ಧ ಗಂಟೆ ಆಯಿತು, ಇದು ರೆಡಿ ಆಯಿತು. ಇದಕ್ಕೆ ಎಣ್ಣೆ ಕಾಯಲಿಕ್ಕೆ ಇಟ್ಟು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಅಲ್ಲ, ಫ್ರೀಝರಲ್ಲೇ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟರೆ ಸಾಫ್ಟ್ ಆಗ್ತದೆ ಅದು. ಸಣ್ಣ ಸಣ್ಣ ಟಿಪ್ಗಳನ್ನು ನೀವು ಫಾಲೋ ಮಾಡಿದರೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರ್ತದೆ. ಈಗ ಇದನ್ನು ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡಬೇಕು. ತುಂಬ ದೊಡ್ಡ ಉರಿಯಲ್ಲಿ ಕೂಡ ಮಾಡಬಾರ್ದು, ಹಾಗೆಯೇ ಹಾಕಿದ ಕೂಡಲೇ ಅದನ್ನು ಮುಟ್ಟಲಿಕ್ಕೆ ಕೂಡ ಹೋಗಬಾರ್ದು. 1-2 ನಿಮಿಷ ಅದನ್ನು ಹಾಗೆ ಶೇಪ್ ಹಿಡಿಲಿಕ್ಕೆ ಬಿಟ್ಟು ಮೀಡಿಯಮ್ ಉರಿಯಲ್ಲಿ ಒಂದು 7-8, ಸಾಧಾರಣ 7-8 ನಿಮಿಷ ಬೇಕಾಗ್ತದೆ. ಒಮ್ಮೊಮ್ಮೆ 10 ನಿಮಿಷ ಬೇಕಾಗಲಿಕ್ಕೂ ಸಾಕು. ನೋಡಿ ಈ ಥರ ಗೋಲ್ಡ್ ಕಲರ್ ಬರುವಾಗ ತೆಗೆದಿಟ್ಟು ಪುನಃ ಇನ್ನೊಮ್ಮೆ ಹಾಕಿ ಫ್ರೈ ಮಾಡಿದರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ. ಹಾಗಾಗಿ ನಾನು ಅದನ್ನು ಡಬಲ್ ಫ್ರೈ ಮಾಡಿದೆ. ಈಗ ಉಳಿದದ್ದನ್ನು ಪುನಃ ಹಾಕಿಕೊಳ್ತಾ ಇದ್ದೇನೆ. ನನಗೆ 1 ಆಲೂಗಡ್ಡೆಯಲ್ಲಿ 2 ಜನ ತಿನ್ನುವಷ್ಟು ಫ್ರೆಂಚ್ ಫ್ರೈಸ್ ಆಯ್ತು. ಅದರಲ್ಲಿ ಅಷ್ಟು ದೊಡ್ಡ ಇತ್ತದು ಆಲೂಗಡ್ಡೆ. ದೊಡ್ಡ ಆದಷ್ಟು ಒಳ್ಳೆಯದು ನಿಮಗೆ. ಇದು ನೋಡಿ ಈಗ ಇನ್ನೊಂದು ಸತಿ ಇದು ಗೋಲ್ಡನ್ ಬ್ರೌನ್ ಆಗ್ತಾ ಬಂತು. ಅದಕ್ಕೆ ಈಗ ಮೊದಲೇ ಬೇಯಿಸಿಟ್ಟದನ್ನು ಪುನಃ ಸೇರಿಸ್ಕೊಳ್ತಾ ಇದ್ದೇನೆ. 2 ಒಟ್ಟಿಗೆ ಸೇರಿಸ್ಕೊಂಡು ಮತ್ತೆ ಪುನಃ ಒಂದು 5-6 ನಿಮಿಷ ಫ್ರೈ ಮಾಡುವಾಗ ನೋಡಿ ಈ ಥರ ಕ್ರಿಸ್ಪಾದ ಗೋಲ್ಡನ್ ಕಲರ್ ಬಂದ ನಿಮಗೆ ಹೋಟ್ಲಲ್ಲಿ ಸಿಗುವಂತಹದ್ದೇ ಕ್ರಿಸ್ಪಿಯಾದ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು. ಇದನ್ನೀಗ ಮಕ್ಕಳಿಗೆ ಸರ್ವ್ ಮಾಡಬೇಕಾದ್ರೆ ಮೊದಲು ಇದಕ್ಕೊಂಚೂರು ಉಪ್ಪು ಮೆಣಸು ಬೇಕು ಅಂತಾದರೆ ಹಾಕ್ಕೊಳ್ಬೋದು. ಮಕ್ಕಳಿದ್ದಾರಂದ್ರೆ ಮೆಣಸನ್ನು ಸ್ಕಿಪ್ ಮಾಡಿ ಉಪ್ಪು ಮಾತ್ರ ಹಾಕ್ಕೊಳ್ಬೋದು. ಒಂಚೂರು ಪೆರಿ ಮಸಾಲ ಅಥವಾ ನಿಮಗೆ ಯಾವುದೋ ಚಾಟ್ ಮಸಾಲ, ನಿಮಗೆ ಯಾವ ಮಸಾಲ ಬೇಕು ಆ ಮಸಾಲ ಹಾಕ್ಕೊಂಡು ಮಾಡ್ಬೋದು. ನಾನಿವತ್ತು ಮೆಣಸಿನ ಹುಡಿ ಹಾಗೂ ಉಪ್ಪು ಹಾಕ್ಕೊಂಡೆ ಸಿಂಪಲಾಗಿ ಮಾಡೋದನ್ನು ಮಾಡಿದ್ದೇನೆ ಅಷ್ಟೇ. ಇದನ್ನು ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲ ಕಡೆ ಕೂಡ ಉಪ್ಪು ಮೆಣಸು ಎಳೆಯುವ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿ ಸರ್ವ್ ಮಾಡಿ. ನಾನೀಗ ಬ್ಲ್ಯಾಕ್ ಕಾಫಿ ಜೊತೆ ಸರ್ವ್ ಮಾಡ್ತಾಯಿದ್ದೇನೆ. ಒಂದು ಪ್ಯಾಕೆಟ್ ಬ್ರೂ ಹಾಕಿ ಅದಕ್ಕೆ
1 ಕಪ್ಪಷ್ಟು ನೀರು ಹಾಕ್ಕೊಂಡು ಚೀಸ್ ಟಿಪ್ಪಿನ ಜೊತೆಗೆ ಟೊಮೆಟೊ ಸಾಸಿನ ಜೊತೆಗೆ ನಮ್ಮ ಫ್ರೆಂಚ್ ಫ್ರೈಸ್ ತಿನ್ನಲು ರೆಡಿ. ಫ್ರೆಂಚ್ ಫ್ರೈಸ್ ಯಾವಾಗಲೂ ಬಿಸಿ ಬಿಸಿ ಇದ್ರೇ ತಿನ್ನಲಿಕ್ಕೆ ರುಚಿ. ಹಾಗಾಗಿ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ತಣ್ಣಗಾದ್ಮೇಲೆ ಅದು ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.